ವಿಜಯವಾಣಿ ಪತ್ರಿಕೆಯಲ್ಲಿ ಒಂದು ಸುದ್ದಿ ಬಂದಿದೆ. ಈ ಜಾತಿ ಮಠಗಳಿಂದ ಸಮಾಜ ಕಲುಷಿತ ಆಗಿದೆ ಅಂತ ಹೇಳಿ ನಮ್ಮ ಬಾಳೆಹೊನ್ನೂರು ರಂಭಾಪುರಿ ಸ್ವಾಮಿಗಳು ಇದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅವರು ಎಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿದ್ರೆ ಒಂದು ಲಿಂಗಾಯತ ಜಾತಿಯ ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ. ನೀವು ಮಾತ್ರ ಲಿಂಗಾಯತ ಜಾತಿಯಲ್ಲಿ ಸಮಾಜದಲ್ಲಿ ಸಮಾವೇಶದಲ್ಲಿ ಭಾಗಿಯಾಗಿ ನೀವು ಜಾತಿಯನ್ನು ಸಂಘಟಿಸಬಹುದು. ಯಾರು? ಬಾಳೆಹೊನ್ನೂರು ಸ್ವಾಮಿಗಳು. ಕುರುಬರು ಮಠ ಕಟ್ಕೊಂಡು ಜಾತಿ ಸಂಘಟನೆ ಮಾಡಿದ್ರೆ ನಿಮ್ಗೆ ಯಾಕೆ ಕಟ್ಕೊಳಕ್ಕಾಗ್ತಿಲ್ಲ ಅಂತ ಹೇಳಿ ನೀವು ಯಾಕೆ ಇಷ್ಟು ಅಸಹನೆ ಇದ್ದೀರಾ? ಅಂದ್ರೆ ಈ ಕರ್ನಾಟಕದಲ್ಲಿ ಕೇವಲ ನೀವು ಮಾತ್ರ ಸಂಘಟಿತರಾಗಿ ನೀವು ಮಾತ್ರ ಮುಖ್ಯವಾಗಿ ಬರಬೇಕಾ, ಅಥವಾ ನೀವು ಮಾತ್ರ ರಾಜಕೀಯ ಸ್ಥಾನಮಾನಗಳನ್ನ ಸಾಮಾಜಿಕ ಸ್ಥಾನಮಾನಗಳನ್ನ ಪಡ್ಕೊಳ್ಬೇಕಾ? ಸಣ್ಣ ಪುಟ್ಟ ಗೋಲ್ರು, ಕುರುಬರು, ತಿಗಳ್ರು, ಉಪ್ಪಾರರು, ಮಡಿವಾಳರು ಈ ಸಮುದಾಯಗಳು ಯಾರು ಕೂಡ ಮುಖ್ಯವಾಗಿ ಬರಬಾರ್ದು ಅನ್ನುವಂಥ ಹುನ್ನಾರ ನಿಮ್ದು. ಸ್ವಾಮಿಗಳು ಯಾಕೆ ಈ ಮಟ್ಟಕ್ಕೆ ಇಳಿದ್ದಾರೆ ಅಂತ ಗೊತ್ತಾಗ್ತದೆ ನನಗೆ. ಇವತ್ತು ಕನಕ ಗುರುಪೀಠ ಸ್ಥಾಪನೆ ಆದ್ಮೇಲೆ ಕುರುಬರು ಸಾಂಘಿಕವಾಗಿ ಒಗ್ಗಟ್ಟಾಗಿದ್ದಾರೆ. ಮಡಿವಾಳರು ಮಠ ಕಟ್ಕೊಂಡ್ಮೇಲೆ ಮಡಿವಾಳರು ಸಂಘಟಿತರಾಗಿದ್ದಾರೆ. ಉಪ್ಪಾರ ಸಮಾಜ ಉಪ್ಪಾರರು ಸಂಘಟಿತರಾಗಿದ್ದಾರೆ. ಗೊಲ್ಲರು ಸಂಘಟಿತರಾಗಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ನೀವ್ಯಾರು ನಮ್ಮ ಸಂಘಟನೆ ಮಾಡಲಿಲ್ಲ, ನೀವ್ಯಾರು ನಮ್ಮ ಅಭಿವೃದ್ಧಿ ನಿಮಗೆ ಬೇಕಾಗಿಲ್ಲ. ಯಾವತ್ತು ನೀವು ರಂಭಾಪುರಿ ಸ್ವಾಮಿಗಳು ಹೇಳಿದ್ರಿ ಸಿದ್ದರಾಮಯ್ಯ ಒಬ್ಬ ಮುಖ್ಯಮಂತ್ರಿ ಆಗಲಿ ಅಂತ ಯಾವತ್ತು ಹೇಳಿದ್ರಿ ನೀವು? ನಿಮ್ ಜಾತಿಯವರೇ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿದ್ರಿ ನೀವು. ಒಬ್ರು ಕುರುಬರಾಗ್ಲಪ್ಪ, ಒಬ್ರು ಮಡಿವಾಳರಾಗ್ಲಪ್ಪ, ಒಬ್ರು ಗೊಲ್ಲರಾಗ್ಲಪ್ಪ ಅಂತ ಯಾವತ್ತಾರು ಹೇಳಿ ನಿಮ್ ಬಾಯಿಗೆ ಗೊತ್ತಾಯ್ತಾ? ನೀವು ಜಾತಿವಾದಿಗಳು, ನಾವಲ್ಲ. ರಂಭಾಪುರಿ ಸ್ವಾಮಿ ಹೇಳಕ್ ಬಯಸ್ತೀನಿ ನಾನು, ಈ ಶಿರಾ ತಾಲೂಕಿನ ಹಾಲುಮತ ಸಮುದಾಯದ ಬಾಂಧವರ ಪರವಾಗಿ ಈ ಕಾರ್ಯಕ್ರಮ ಮೂಲಕ ಹೇಳಕ್ ಬಯಸ್ತೀನಿ, ಜಾತಿ ನೀವು ಮಾಡಿದ್ದು, ನಾವಲ್ಲ. ನಿಮ್ಮ ಜಾತಿಯನ್ನೇ ಸಂಘಟನೆ ಮಾಡಿಕೊಂಡು ನೀವು ಉದ್ಧಾರ ಆದ್ರೆ ಹೊರತು ತಳ ಸಮುದಾಯದ ಯಾವ ಜಾತಿಗಳು ಕೂಡ ನೀವು ಉದ್ಧಾರ ಮಾಡಕ್ ಬರ್ಲಿಲ್ಲ ನೀವು. ಆ ಕಾರಣಕ್ಕೇ ಕನಕ ಗುರುಪೀಠ ಉಟ್ಕೊಂಡಿದ್ದು, ಆ ಕಾರಣಕ್ಕಾಗಿನೇ ಗೊಲ್ಲ ಸಮುದಾಯ ಉಟ್ಕೊಂಡಿದ್ದು, ಆ ಕಾರಣಕ್ಕಾಗಿನೇ ಉಪ್ಪಾರ ಸಮಾಜ ಗುರುಪೀಠ ಮಾಡ್ಕೊಂಡಿದ್ದು, ಆ ಕಾರಣಕ್ಕಾಗಿನೇ ಮಡಿವಾಳರು ಗುರುಪೀಠ ಮಾಡ್ಕೊಂಡಿದ್ದು. ನಮ್ಮಿಂದ ಜಾತಿ ಕಲುಷಿತಾಗಿದೆ ಅಂತ ನೀವು ಮಾತನಾಡ್ತಿರಲ್ಲ ಸ್ವಾಮಿಗಳೇ, ನಿಮ್ಗೆ ಯಾವ ಮಾತನ್ನ ಹೇಳ್ಬೇಕು? ನಿಮ್ಗೆ ನೀವೆಲ್ಲ ದೊಡ್ಡ ದೊಡ್ಡ ಪೀಠ ಸ್ವಾಮಿಗಳು, ನೀವು ಮಾತ್ರ ಜಾತಿ ಸಂಘಟನೆ ಮಾಡ್ಕೋಬೇಕು. ಮೀಸಲಾತಿಗಾಗಿ ಜಾತಿಗಳು ಇವತ್ತು ಕಲುಷಿತ ಆಗಿದೆ ಅಂತೇಳಿ ನೀವು ರಂಭಾಪುರಿ ಸ್ವಾಮಿಗಳು ನಿಮ್ಮ ಜಾತಿಯ ಬಹಳ ಏನು ಉನ್ನತ ಹುದ್ದೆಯಲ್ಲಿದ್ದೀರಾ, ಶಿಕ್ಷಣ ಪಡ್ಕೊಂಡಿದ್ದೀರಾ. ನೀವು SC ಸರ್ಟಿಫಿಕೇಟ್ಗೆ ಅಪ್ಲಿಕೇಶನ್ ಹಾಕಿದ್ದೀರಾ? ಅವರು SC ಅಪ್ಲಿಕೇಶನ್ ಹಾಕಿದ್ದಾರೆ. ನೀವು ಮಾತ್ರ ಮೀಸಲಾತಿಗೋಸ್ಕರ ಜಾತಿಯನ್ನು ಸಂಘಟಿಸಬಹುದು. ಸಣ್ಣ ಪುಟ್ಟ ಸಮುದಾಯಗಳ ಮೀಸಲಾತಿಗೆ ಜಾಗೃತಿ ಹೋರಾಟ ಮಾಡಿದ್ರೆ ಅದು ಜಾತಿ ಕಲುಷಿತ ಆಗಿದೆ ಜಾತಿ. ಈ ಮಾತುಗಳನ್ನು ನೀವು ಆಡಬಾರ್ದು ಸ್ವಾಮಿಗಳು. ಈ ಕರ್ನಾಟಕದಲ್ಲಿ 35-40 ಸಣ್ಣ ಪುಟ್ಟ ಸಮುದಾಯಗಳು ಪೂಜ್ಯ ನಿರಂಜನಾನಂದಪುರಿ ಮಹಾಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ಕೂಡ ಸಂಘಟಿತರಾಗ್ತಾ ಇದ್ದೀವಿ. ಒಂದೊಂದು ದಿವಸ ಇಡೀ ಕರ್ನಾಟಕದಲ್ಲಿ ಒಂದು ಅಹಿಂದ ಸಂಘಟನೆಯನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಕಟ್ತೀವಿ. ನಾವು ಕಟ್ಟಿ ನಮ್ಮ ಸಮುದಾಯಕ್ಕೆ ಏನ್ ಬೇಕು, ರಾಜಕೀಯ, ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಈ ಎಲ್ಲ ಕ್ಷೇತ್ರಗಳಲ್ಲಿ ಸಣ್ಣ ಪುಟ್ಟ ಸಮುದಾಯಗಳನ್ನ ಬೆಳೆಸಬೇಕು ಹಾಗೆ ಅಂತ ನಾವು ಈಗಾಗಲೇ ಪ್ರಯತ್ನ ಮಾಡಿದ್ವಿ. ಅದಕ್ಕೆ ಮೊನ್ನೆ ಸಿದ್ದರಾಮಯ್ಯ ಒಂದು ಪತ್ರ ಕೊಟ್ಟಿದ್ದೆ. ನಾವು ಕೇವಲ ಕುರುಬರಿಗಷ್ಟೇ ಒಂದು 5 ಎಕರೆ 10 ಎಕರೆ ಕೊಡ್ಲಿ ಅಂತ ಕೇಳಿ ನಾವು ಎಲ್ಲ ಶೋಷಿತ ಸಮುದಾಯಗಳಿಗೆ ಸುಮಾರು 80 ಎಕರೆ ಭೂಮಿಯನ್ನ ಪೂಜ್ಯ ನಿರಂಜನಾನಂದಪುರಿ ಮಹಾಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಮುಖ್ಯಮಂತ್ರಿ ಭೇಟಿ ಮಾಡಿ ನಾವು ಎಲ್ಲ ಸಮುದಾಯಗಳಿಗೆ